ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿ ಪ್ರೊಟೆಸ್ಟ್ ಈಗ ಮತ್ತಷ್ಟು ಜೋರಾಗ್ತಿರೋ ಹೊತ್ತಲ್ಲಿ ಅಮಿತ್ ಶಾಗೆ ಸಿಕ್ಕಿದೆ ಪಾಕ್ ಲಿಂಕ್. ಗೃಹ ಇಲಾಖೆ ಒಂದು ಅಚ್ಚರಿಯ ಸೀಕ್ರೆಟ್ ಅನ್ನು ತೆಗೆದಿದೆ. ಈಗ ಪಾಕಿಸ್ತಾನದಿಂದನೂ ಸಿಜೆಪಿ ಪ್ರೊಟೆಸ್ಟ್ಗೆ ಏನು ಬಂದಿದೆ, ಹಾಗಾದರೆ ಯಾವ ರೀತಿ ಲಿಂಕ್ ಬಯಲಾಗಿದೆ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಹತ್ವದ ವಿಷಯಗಳು ಮತ್ತಷ್ಟು ತೆರೆದುಕೊಳ್ತಾ ಇರೋದು ಮಿಸ್ ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ ನೋಡಿ, ಮೊದಲನೇದಾಗಿ ತುಂಬ ವಿಚಾರಗಳಿವೆ ಈ ವಿಡಿಯೋದಲ್ಲಿ. ಬೇರೆ ಬೇರೆ ಆಯಾಮಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ರಾಹುಲ್ ಗಾಂಧಿಯವರು ನಿನ್ನೆ PM ನಿವಾಸ್ ಎದುರು ಬಂದಿದ್ರಲ್ಲ, ಅಸಲಿಗೆ ಕೇಂದ್ರ ಮಂತ್ರಿ ಬಂದು ಅವರು ಮಾತಾಡಿಸಿದಾಗ ಅವ್ರು ಮಾಡಿದ್ದೇನು, ನಿನ್ನೆ ಎಲ್ಲ ನಡೀತು, ಪೊಲೀಸರು ಹಾಕೊಂಡು ಹೋದ್ರು, ಆಮೇಲೆ ರಿಲೀಸ್ ಮಾಡಿದ್ರು, ಅದೆಲ್ಲ ನೋಡಿದ್ದೀರಾ ನೀವು, ನಾವು ರಿಪೋರ್ಟ್ ಮಾಡಿದ್ದೀವಿ. ಬಟ್ ಅವರು ಯಾವ ರೀತಿ ಮಾತು ಕೊಟ್ಟು ಮಾತು ತಪ್ಪಿ ಯೂಟರ್ನ್ ತಗೊಂಡ್ರು ಅದನ್ನು ನೋಡೋಣ. ಮತ್ತು ಇವತ್ತು ಏನು ಆಗೋದಕ್ಕಿದೆ, ಸರ್ಕಾರದ ಪ್ಲ್ಯಾನ್ ಏನು, 12 ವರ್ಷಗಳಲ್ಲಿ ಒಂದೂ ರಾಜೀನಾಮೆ ತಗೊಳ್ಳೋದು ಮೋದಿ, ಈಗ ಪ್ರಧಾನಿ ರಾಜೀನಾಮೆ ತಗೊಳ್ಳೋಕೆ ಸಾಧ್ಯನಾ, ಎಲ್ಲ ಮಾತಾಡ್ತಾ ಹೋಗೋಣ. ಪಾಕ್ ವಿಚಾರಕ್ಕೆ ಬರೋಣ. ಪಾಕ್ನಿಂದ ಈ CJP ಹೋರಾಟಕ್ಕೆ ಬಲ ಬಂದಿದೆಯಂತೆ. ಪಾಕಿಸ್ತಾನದಿಂದ ಸುಮಾರು ಸೋಷಿಯಲ್ ಮೀಡಿಯಾಗಳನ್ನು ಇದಕ್ಕೆ ಅಂತ ಆಪ್ರೇಟ್ ಮಾಡಿಸಲಾಗ್ತಿದೆ, ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕೋದು. ಫಾರ್ ಎಕ್ಸಾಂಪಲ್, ಇಂಥದ್ದು ತುಂಬ ಆಗಿವೆ. ಗೃಹ ಇಲಾಖೆನೇ ಇದನ್ನು ಬಿಟ್ಟಿರೋದು, ಪೊಲೀಸರೇ ಇದನ್ನು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಈಗ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿದ್ದಾರೆ. 7 ಜನ ಗಲಭೆಯಲ್ಲಿ ಪೊಲೀಸರು ಕೈಗೊಂಡ ಕ್ರಮಕ್ಕೆ, ಅಂದರೆ ಲಾಠಿ ಚಾರ್ಜು, ಅಶ್ರುವಾಯು ಅದೆಲ್ಲ ಆಯ್ತಲ್ಲ, ಅದಕ್ಕೆ 7 ಜನ ಪ್ರತಿಭಟನಾಕಾರರು ಸತ್ತೇ ಹೋಗಿದ್ದಾರೆ ಅಂತ ಪಾಕ್ ಮೂಲದ ಸೋಷಿಯಲ್ ಮೀಡಿಯಾದಿಂದ ಭಾರತದಲ್ಲಿ ಸಿಕ್ಕಾಪಟ್ಟೆ ಸುಳ್ಳು ಸುದ್ದಿ ಹರಡುವಂತಹ ಕೆಲಸ ಕಳೆದ 2 ದಿನಗಳಿಂದ ನಿರಂತರವಾಗಿ ಆಗ್ತಾ ಇತ್ತಂತೆ. 391 ಜನ ಗಾಯಗೊಂಡಿದ್ದಾರೆ, 7 ಜನ ಸತ್ತೋಗಿದ್ದಾರೆ, 250ಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದೆ ಅಂತೆಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಬಿದ್ದಾರೆ. ಅದರ ಮೂಲ ಹುಡುಕಿದಾಗ ಪಾಕಿಸ್ತಾನದಿಂದ ಆಪರೇಟ್ ಆಗ್ತಾ ಇರೋದು ಗೊತ್ತಾಗಿದೆ. ಪೊಲೀಸ್ ಇಲಾಖೆಯೇ ಇದರ ಬಗ್ಗೆ ಖುದ್ದು ಮಾಹಿತಿಯನ್ನು ಈ ಪೋಸ್ಟ್ನಲ್ಲಿ ಸಂಪೂರ್ಣ ಸುಳ್ಳು ಮಾಹಿತಿ ಹಂಚಿಕೊಂಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನನ್ನು ಕೊಡ್ತಾ ಇದೆ. ಇದು ಒಂದು ಎಕ್ಸಾಂಪಲ್. ಇಂತಹ ಹಲವಾರು ಪ್ಲ್ಯಾಟ್ಫಾರ್ಮ್ಗಳನ್ನು ಪಾಕಿಸ್ತಾನ CJP ಹೋರಾಟದ ಸುತ್ತ ರೆಡಿ ಮಾಡಿ ಆಪರೇಟ್ ಮಾಡಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ಸೊ ಇಂಥದ್ದು ತುಂಬ ನಡೆದಿದೆ. ಅದರ ಎಲ್ಲದರ ಸುತ್ತ ಈಗ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ ಅಂತ ಗೃಹ ಇಲಾಖೆ ಕಡೆಯಿಂದ ಇನ್ಫಾರ್ಮೇಷನ್ ಬಂದಿರೋದು. ಗಲಭೆ ವೇಳೆ ತೆಗೆಯಲಾದ ವಿಡಿಯೋ ಆಧಾರಿತವಾಗಿ ಈಗಾಗಲೇ ನೋಡಿ, ಇದು ಒಂದು ಅಚ್ಚರಿ ಅಂಶ, 70ಕ್ಕೂ ಹೆಚ್ಚು ಅಪರಿಚಿತ ಮುಖಗಳು ಸಿಕ್ಕಿವಿ ಅಂತೆ. ಅಂದರೆ ಅಪರಿಚಿತ ಮುಖಗಳು ಅಂದರೆ ಎಲ್ಲರೂ ಪರಿಚಯ ಇರ್ತಾರೆ, ಹಂಗಲ್ಲ. ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರಲ್ಲ, ಒಬ್ರು ಕಲ್ಲು ತೂರ್ತಾರೆ, ಒಬ್ರು ಅಲ್ಲೇನೋ ಆಸ್ತಿ ಹಾಳು ಮಾಡ್ತಿರ್ತಾರೆ, ಇನ್ನೊಬ್ಬರು ವ್ಯಾನ್ ಮಗಚಾಕ್ತಿರ್ತಾರೆ, ಇನ್ನೊಬ್ಬರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು. ಈ ಥರ ಬೇರೆ ಬೇರೆ ಚಟುವಟಿಕೆಗಳಲ್ಲಿದ್ದವರ ಪೈಕಿ ಯಾರಿವರು ಅಂತ ಹುಡುಕಿರ್ತಾರೆ. CJP ಹೋರಾಟದವರೇನಾ, ಇವರು ಭಾರತದ ಮೂಲದವರ, ಎಲ್ಲಿಂದಾದರೂ ಬಂದವರ, ಅಥವಾ ಇವರು ವಿದ್ಯಾರ್ಥಿನ ಅಲ್ವಾ, ರಾಜಕೀಯ ಪಕ್ಷದವರ, ಎಲ್ಲ ಇನ್ಫಾರ್ಮೇಷನ್ ಕಲೆ ಹಾಕ್ತಿರ್ತಾರಲ್ಲ. ಅದರಲ್ಲಿ 70 ಮುಖಗಳ ಯಾವುದೇ ಇನ್ಫಾರ್ಮೇಷನ್ ಸಿಗ್ತಿಲ್ವಂತೆ. 70 ಅಪರಿಚಿತ ಮುಖಗಳನ್ನು ಬಂಧಿಸಿ ಈಗ ವಿಚಾರಣೆ ನಡೀತಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಇದೆಷ್ಟು ಆಘಾತಕಾರಿ ನೋಡಿ. ನಿನ್ನೆ ನಾವು ನಿಮ್ಮ ಮುಂದೆ ತೋರಿಸಿದ್ದೀವಿ, ಗ್ಯಾಂಗ್ಸ್ಟರ್ ಒಬ್ಬ ದೊಡ್ಡ 1000 ಜನರ ಟೀಮ್ ಕಟ್ಕೊಂಡು ಬಂದು ಆಮ್ ಆದ್ಮಿ ಜೊತೆ ಕ್ಲೋಸ್ ಇದ್ದಂಥ ವ್ಯಕ್ತಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದು. ಯಾವಾಗ ಆತ ನೀಟ್ ಬರೆದ, ಹಾಗಾದರೆ ನೀಟ್ ಆಸ್ಪಿರೆಂಟ್ ಆಯಿತಾ ಅನ್ನೋದೆಲ್ಲ ಬಂತಲ್ವ ಚರ್ಚೆ. ತುಂಬ ಜನ ವಿದ್ಯಾರ್ಥಿಗಳು ಅಲ್ಲದಿರೋರಿದ್ರು ಅಲ್ಲಿ, ಮತ್ತು ಸಮಾಜಘಾತುಕ ಅಂತ ಅನ್ನಿಸ್ಕೊಂಡವರಿದ್ದರು. ಹಾಗೆ ವಿದೇಶಿ ಫಂಡ್ ತಗೊಳ್ತಿರುವಂತಹ ಲೈಸೆನ್ಸನ್ನು ಕಳ್ಕೊಂಡಿರುವ, ಲೈಸೆನ್ಸ್ ರದ್ದು ಮಾಡಿರುವಂಥ NGOಗಳ ದೊಡ್ಡ ದೊಡ್ಡ ತಲೆಗಳಿದ್ವು. ರಾಜಕೀಯ ಪಕ್ಷಗಳು, ಕಾರ್ಯಕರ್ತರಂತೂ ತುಂಬ ಜನ ಇದ್ದರು, ಅದನ್ನು ವಿಶೇಷವಾಗಿ ಹೇಳಬೇಕಾಗೇ ಇಲ್ಲ, ಇದೆಲ್ಲ ಗೊತ್ತು ನಮಗೆ. ಅದರ ನಡುವೆ ಪೊಲೀಸರ ಮೇಲೆ ಹಲ್ಲೆ ನಡೆದಿರೋದೇ ಒಂದು ಪ್ರಚೋದನೆ ಮಾಡಬೇಕು, ಇಲ್ಲಿಂದ ಈ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ನೇ ಅಲ್ಲಿತ್ತು ಅನ್ನೋದು ಕೂಡ ಈಗ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ನೋಡಿ, ಪೊಲೀಸ್ ವ್ಯವಸ್ಥೆ ಭರ್ಜರಿಯಾಗೇ ಇತ್ತಲ್ಲ, ಪ್ಲ್ಯಾನ್ ಇವ್ರದ್ದು ಗೊತ್ತಿರೋದ್ರಿಂದ ಕಲ್ಲು ತೂರಾಟ ಮಾಡೋದು, ಹಲ್ಲೆ, ಬ್ಯಾರಿಕೇಡ್ ಭಂಗಗೊಳಿಸೋ ಕೆಲಸ ಯಾಕೆ ಮಾಡಿದ್ರು ಅಂದರೆ, ವಿಡಿಯೋ ಇನ್ವೆಸ್ಟಿಗೇಷನ್ ಮಾಡಿದಾಗ ಎಲ್ಲ ವಿಡಿಯೋ ಕಂಪ್ಲೀಟಾಗಿ ಅನಲೈಸ್ ಮಾಡಿದೆ ಗೃಹ ಇಲಾಖೆ. ವಿಡಿಯೋದಲ್ಲಿ ಈಗ ದಾಖಲಾಗಿರೋದು, ಕನ್ನಾಟ್ ಅನ್ನೋ ಪ್ರದೇಶದಲ್ಲಿ ಪ್ರತಿಭಟನಾಕಾರರು ಸಾಕ್ತಿದ್ದಾಗ ಅಪರಿಚಿತ ಮುಖಗಳು ಪೊಲೀಸರ ಮೇಲೆ ಕಲ್ಲು ತೂರಿರೋ ದೃಶ್ಯ ಸೆರೆಯಾಗಿದೆ. ಅಂದರೆ ವಿದ್ಯಾರ್ಥಿಗಳು, ಕೆಲವು ಕಡೆ ಎಲ್ಲ ವಿದ್ಯಾರ್ಥಿಗಳೇ ಬಂದಿದ್ದಾರೆ, ಪಾಪ ಎಲ್ಲರೂ ಇಲ್ಲಿ ಬಂದವರೆಲ್ಲ ಯಾರ್ಯಾರು ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಹೋರಾಟವನ್ನು ಹೈಜಾಕ್ ಮಾಡೋಕೆ ಹೆಂಗಾಗಿದೆ ಪ್ಲ್ಯಾನ್ ಅಂದರೆ, ಒಂದು ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಕನ್ನಾಟ್ ಪ್ರದೇಶದಲ್ಲಿ, ಮತ್ತೊಂದು ಕಡೆಯಿಂದ ಅಪರಿಚಿತ ಮುಖಗಳು ಅಂತ ಈಗ ಹೇಳಿದ್ನಲ್ಲ, ಇವರ
ಬ್ಯಾಕ್ಗ್ರೌಂಡನ್ನು ಕಂಡುಹಿಡಿಯೋಕ್ಕಾಗ್ತಿಲ್ಲ ಪೊಲೀಸರಿಗೆ, ಅದ್ರ ಬಗ್ಗೆ ಡೀಪ್ ಇನ್ವೆಸ್ಟಿಗೇಷನ್ಗೆ ಹೋಗ್ತಿದ್ದಾರೆ. ಅಂಥವರು ಕಲ್ಲು ತೂರಿದ್ದಾರೆ ಅನ್ನೋದು ಗೊತ್ತಾಗಿದೆ. ಪೊಲೀಸರು ಹಾಗೂ ಪೊಲೀಸ್ ವಾಹನಗಳನ್ನು ಪ್ರಮುಖವಾಗಿ ಗುರಿಯಾಗಿಸ್ಕೊಂಡು ಈ ವಿದ್ಯಾರ್ಥಿಗಳೇ ಹೊಡೆದ್ರು ಅನ್ನೋ ಥರ ದಾಖಲು ಮಾಡಬೇಕು ಅಂತಾನೆ ಈ ಹೋರಾಟದ ದಾರಿ ತಪ್ಪಿಸೋದು ಮತ್ತು ಪ್ರಚೋದನೆ ಆಗಬೇಕಲ್ಲಿ ಪೊಲೀಸರು ಕೆರಳಬೇಕು, ಆ ರೀತಿಯಲ್ಲಿ ಪ್ಲಾನ್ ಆಗಿದೆ. ಪಾರ್ಲಿಮೆಂಟ್ ಪ್ರವೇಶ ದ್ವಾರದ ಬಳಿಯೂ ಇಂಥದ್ದೇ ಘಟನೆ ಆಗಿದೆ ಅನ್ನೋದು ಇನ್ನೂ ಮಹತ್ವದ್ದು. ಸೊ ಸ್ಥಳೀಯ CCTV ಫುಟೇಜ್ಗಳನ್ನು ಪರಿಶೀಲಿಸಿದಾಗ ಹಲ್ಲೆಕೋರರ ಮೇಲೆ ಈಗ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಇನ್ನು ಕಲ್ಲು ತುಂಬಿದ ಲಾರಿ ಬಗ್ಗೆ ಮೊನ್ನೆಯಿಂದ ಚರ್ಚೆ ಆಗ್ತಿದೆಯಲ್ಲ, ದೀಪ್ಗೆ ಕೂಡ ಇದು ನಮ್ದಲ್ಲ, ಯಾರೋ ಬೇರೆಯವ್ರು ತಂದು ನಿಲ್ಲಿಸಿದಾರೆ ನೋಡಿ ಅಂತ ಮೊದಲೇ ತೋರಿಸ್ಬಿಡ್ತೀನಿ, ಕಲ್ಲು ತೂರಾಟ ಆಗಬಹುದು, ಇವತ್ತು ನಮ್ಮ ಮೇಲೆ ಹಾಕಬಹುದು ಅಂತ ವಿಡಿಯೋ ಮಾಡಿಬಿಡ್ತಾರೆ. ಆಮೇಲೆ ಪೊಲೀಸರೇ ಕಲ್ಲು ತರಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರುತ್ತೆ. ಪೊಲೀಸರ ಮೇಲೆ ಹಿಗ್ಗ ಮುಗ್ಗ ಕಲ್ಲು ಹೊಡಿತಾರೆ, ಯಾರು ಹೊಡೆದ್ರು ಏನು ಹೊಡೆದ್ರು ಗೊತ್ತಿಲ್ಲ. ಸೊ ಇದು ಆ ಪ್ಲ್ಯಾನ್ನ ಭಾಗವಾ? ವಿದ್ಯಾರ್ಥಿಗಳಿಗೆ ಕೆಟ್ಟ ಹೆಸರು ತರೋದು ಮತ್ತು ಆ ಮೂಲಕ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಯಿತು ಅಂತ ದೇಶವ್ಯಾಪಿ ದಂಗೆ ಹೇಳಬೇಕು, ಈ ರೀತಿ ಪ್ಲ್ಯಾನ್ ಆಗಿತ್ತಾ? ಸೊ ಸದ್ಯಕ್ಕಂತೂ ರಾಜಕೀಯ ಹಿತಾಸಕ್ತಿ ಇರುವಂಥ ಗುಂಪುಗಳು ಮತ್ತು ವಿದೇಶಿ ಶಕ್ತಿಗಳು, ಬಹಳಷ್ಟು ಬೇರೆ ಬೇರೆ ಅಪರಿಚಿತ ಶಕ್ತಿಗಳು ಇಲ್ಲಿ ಬೇಳೆಕಾಳು ಬೇಯಿಸ್ಕೊಂಡಿವೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಬಹುತೇಕರು ವಿದ್ಯಾರ್ಥಿಗಳಾಗಿರಲಿಲ್ಲ ಅನ್ನೋದಷ್ಟೇ ಗೊತ್ತಾಗಿತ್ತು. ಈಗ ವಿದೇಶದ ಲಿಂಕು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನೋಡಿ. ಇನ್ನೊಂದು ಲಿಂಕ್ ಇದೆ, ಬಾಂಗ್ಲಾದ ಜಮಾತ್ ಬೆಂಬಲ ಡೈರೆಕ್ಟಾಗಿ ಸಿಕ್ಕಿದೆ CJPಗೆ. ದೆಹಲಿಯಲ್ಲಿ ಜಿರಳೆ ಪಾರ್ಟಿ ಪ್ರತಿಭಟನೆಗೆ ಬಾಂಗ್ಲಾದೇಶದ ಜಮಾತ್ ಬೇಷರತ್ತು ಬೆಂಬಲವನ್ನು ಘೋಷಣೆ ಮಾಡೋದು ಇಂಟ್ರೆಸ್ಟಿಂಗ್. ನೆರೆಯ ಧಾರ್ಮಿಕ ಸಂಘಟನೆ ಬೆಂಬಲ ದೇಶದ ಭದ್ರತಾ ವಲಯಕ್ಕೇನೆ ಈಗ ಆತಂಕವನ್ನು ಉಂಟು ಮಾಡಿದೆ. ಪ್ರತಿಭಟನಾ ಸ್ಥಳ ಮತ್ತು ವಿದೇಶಿ ಶಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕದ ಕುರಿತು ಕೂಡ ಈಗ ತನಿಖೆ ಈ ಕಾರಣದಿಂದ ಚುರುಕಾಗಿದೆ. ಪಾಕಿಸ್ತಾನದ್ದು ಡೈರೆಕ್ಟ್ ಇನ್ವಾಲ್ವ್ಮೆಂಟೇ ಕಾಣುತ್ತಿದೆ. ಜಮಾತ್ ಇಲ್ಲಿ ಬೇಷರತ್ ಬೆಂಬಲ ಘೋಷಿಸಿರೋದು ಆತಂಕಕ್ಕೆ ಕಾರಣ ಆಗಿದೆ. ಭಾರತದ ಆಂತರಿಕ ವಿಚಾರದಲ್ಲಿ ನೆರೆ ದೇಶದ ರಾಜಕೀಯ ಸಂಸ್ಥೆಗಳ ಕುಮ್ಮಕ್ಕು ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಗುರಿಯಾಗಿದ್ದು ಗೃಹ ಇಲಾಖೆ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದೆ. ಎಕ್ಸ್ ಸೇರಿದಂತೆ ವಿವಿಧ ಜಾಲತಾಣದಲ್ಲಿ ವಿದೇಶಿ ನಿಧಿ ಮತ್ತು ಬಾಹ್ಯ ಪ್ರಭಾವದ ಕುರಿತು ಜೋರಾಗಿ ಎಲ್ಲ ಕಡೆ ಇದೆ ಡಿಸ್ಕಷನ್ ಆಗ್ತಿರೋದಕ್ಕೂ ಇದೆಲ್ಲ ಲಿಂಕ್ ಈಗ ಒಂದೊಂದೇ ಸಿಗ್ತಾ ಇದೆ ನೋಡಿ. ಸೊ ನೆರೆ ದೇಶದಿಂದ ಬರುವ ಹಣಕಾಸು ನೆರವು, ಆನ್ಲೈನ್ ಪ್ರಚಾರ ಇದೆರಡೂ ತಡೆಯೋದಕ್ಕೆ ಗಡಿ ಭದ್ರತಾ ಪಡೆಗೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಗಡಿ ಭದ್ರತಾ ಪಡೆ, ಗೃಹ ಇಲಾಖೆ ಸೇರಿಕೊಂಡು ಈ ವಿದೇಶಿ ಸಂಚಿನ ಸುತ್ತ ಇನ್ವೆಸ್ಟಿಗೇಷನ್ ಶುರು ಆಗ್ತಿದೆ. ಖಂಡಿತವಾಗಿ ನೋಡಿ, ವಿದ್ಯಾರ್ಥಿಗಳ ವಿಚಾರ ಬಂದಾಗ ಮೊನ್ನೆಯಿಂದ ನಾವು ನಿರಂತರ ಈ CJP ಪ್ರೊಟೆಸ್ಟ್ ಸುತ್ತ ರಿಪೋರ್ಟನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಲವರಿಗೆ ಅನಿಸಿದ್ದು ಇದು ಯಾವ ರೀತಿಯಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳ ಹೋರಾಟ ಮಾಡೋದು ತಪ್ಪು ಅಂತೀರಾ ಅಂತ ಪ್ರಶ್ನೆ ಮಾಡಿದವರು ಇದ್ದಾರೆ. ವಿದ್ಯಾರ್ಥಿಗಳ ಹೋರಾಟ ಅಕ್ಷರಶಃ ಸರಿ ಇದೆ, ಇದು ಪ್ರಜಾಪ್ರಭುತ್ವದ ದೇಶ. ಆದರೆ ಅದನ್ನು ಹೈಜಾಕ್ ಮಾಡಿ ಈ ದೇಶದಲ್ಲಿ ಒಂದು ಸಮಸ್ಯೆ ಆಗಿದೆ ಅಂತ ಅದರ 100 ಪಟ್ಟು ಸಮಸ್ಯೆಯನ್ನು ಸೃಷ್ಟಿಸೋದು ಭಾರತೀಯನಾಗಿ ಯಾರೂ ಇಷ್ಟಪಡಲ್ಲ. ನನ್ನ ದೇಶ ಹಾಳಾಗಲಿ, ನನ್ನ ದೇಶದಲ್ಲಿ ಅಸ್ಥಿರತೆ ಉಂಟಾಗಲಿ, ನನ್ನ ದೇಶದಲ್ಲಿ ಎಲ್ಲ ಬುಡಮೇಲಾಗಲಿ ಅಂತ ಯಾವನೂ ಇಷ್ಟಪಡಲ್ಲ. ಸಿಂಪಲ್ ಲಾಜಿಕ್. ಈ ಹೋರಾಟ ಸರಿಯಾದ ದಿಕ್ಕಲ್ಲಿದೆ. ಈ ಹೋರಾಟದಲ್ಲಿ ಬಂದವರು ಯಾರು, ಈ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟವ್ರು ಯಾರು, ಮನೆಯಲ್ಲಿಂದ ಬಂದಿದೆ, ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಈಗ ನಡೀತಿದೆ. ಬಟ್ ಸರ್ಕಾರ ಏನಂದರೆ ಒಂದೇ ಒಂದು ಇಲ್ಲಿ ಡ್ರಾಬ್ಯಾಕ್ ಅನ್ನಿಸ್ತಾ ಇರೋದು, ಇಷ್ಟೆಲ್ಲ ಆದಮೇಲೆ ಪ್ರಧಾನ ರಾಜೀನಾಮೆಯನ್ನು ಪಡೆದು ಬಿಡಬಹುದಿತ್ತು ನೈತಿಕ ಹೊಣೆ ಹೊತ್ತು. ಆದರೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಹಿಂದೆ ಮೊದಲ ಅವಧಿಯಿಂದ ಈ 3ನೇ ಅವಧಿ ತನಕನೂ ನೋಡ್ಕೊಂಡು ಬಂದರೆ 12 ವರ್ಷಗಳಲ್ಲಿ ನೋ ರೆಸಿಗ್ನೇಷನ್ ಅನ್ನೋದು ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಸ್ಮೃತಿ ಇರಾನಿ ಅವ್ರ ವಿರುದ್ಧ ಆರೋಪ ಬಂತು, ಮೂಲ ಅದು ಇದು ಅಂತ ದೊಡ್ಡ ಗಲಾಟೆನೇ ಆಯಿತು. ಅವ್ರ ಸುತ್ತ ರೆಸಿಗ್ನೇಷನ್ ತಗೊಳ್ಳಿಲ್ಲ, ಬದಲಾಗಿ ಬೇರೆ ಖಾತೆ ಕೊಡ್ತಾರೆ, ಜವಳಿ ಅದು ಇದು ಅಂತ ಎತ್ತಾಕ್ತಾರೆ. ಆಮೇಲೆ ನೆಕ್ಸ್ಟು ಅವರು ರಾಜಕೀಯವಾಗಿ ಯಾವ ರೀತಿ ಎಲ್ಲ ಕಳ್ಕೊಳ್ತಾ ಬಂದರು ಅನ್ನೋದನ್ನು ನೋಡಿದ್ವಿ. ಸೊ ಪಕ್ಷದಲ್ಲೂ ಆಮೇಲೆ ನಿಧಾನಕ್ಕೆ ಅವರು ಟಾರ್ಗೆಟ್ ಆಗಿ ಮೂಲೆ ಗುಂಪಾಗ್ತಾರೆ. ಏಕಾಏಕಿ ವಿರೋಧ ಪಕ್ಷಗಳು ಒತ್ತಾಯಿಸಿದಾಗ ಮೋದಿ ರಾಜೀನಾಮೆ ತಗೊಂಡಿರುವಂಥ ಉದಾಹರಣೆ ಕಾಣಿಸಲ್ಲ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ. ಸೊ ನಿಧಾನಕ್ಕೆ ಅವ್ರಿಗೆ ಪಕ್ಷದಲ್ಲೂ ಏಟು ಬೀಳುತ್ತೆ, ಸರ್ಕಾರದಲ್ಲೂ ಏಟು ಬೀಳುತ್ತೆ. ಬಟ್ ವಿರೋಧ ಪಕ್ಷಗಳು ಕೇಳಿದಾಗ ಬೀಳಲ್ಲ. ಸಂಪುಟ ವಿಸ್ತರಣೆ, ಸರ್ಜರಿ ಅಂಥ ಸಮಯದಲ್ಲಿ ಏನು ಮಾಡಬೇಕೋ ಮಾಡ್ತಾರೆ. ಅದೊಂದು ಎಕ್ಸಾಂಪಲ್. ಸುರೇಶ್ ಪ್ರಭು ಬ್ಯಾಕ್ ಟು ಬ್ಯಾಕ್ ಟ್ರೈನ್ ಆಕ್ಸಿಡೆಂಟ್ಸು, ತಾನೇ ರಾಜೀನಾಮೆ ಕೊಡ್ತೀನಿ ಅಂತ ಕೇಳಿರ್ತಾರೆ ನೈತಿಕ ಹೊಣೆ ಹೊತ್ತು. ನೋ, ನೀವು ನೈತಿಕ ಹೊಣೆ ನಿಮಗೆ ಬೇಕಾದಂಗೆ ಹೊರಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನಿಧಾನಕ್ಕೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಕ್ರಮ ಇನ್ ದ ಸೆನ್ಸ್ ಅವ್ರಿಗೆ ಬೇರೆ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆ ಆಗುತ್ತೆ. ಕಾಮರ್ಸು ಅದು ಇದು ಅಂತ ಬೇರೆ ಅವಕಾಶ ಕೊಡ್ತಾರೆ. ಅಜಯ್ ಮಿಶ್ರಾ ಕೇಸ್ ಇರಬಹುದು, ಆಕ್ಸಿಡೆಂಟು, ಈ ಲಖೀಂಪುರ್ ಖೇರಿ, ಯಾವ ಕ್ರಮವೂ ಆಗಲಿಲ್ಲ, ದೊಡ್ಡ ಕಾಂಟ್ರವರ್ಸಿ ಆಯಿತು. ಆಮೇಲೆ ಆಯಿತು, ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತಾರೆ. ಅಶ್ವಿನಿ ವೈಷ್ಣವ್
ಅವ್ರ ಬಗ್ಗೆ ಒಳ್ಳೆ ಮಾತು ಅಷ್ಟೇ ಇದೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಇದ್ರೂ ಆರೋಪಗಳು ಬಂದು ಆಕ್ಸಿಡೆಂಟ್ಸು ಅದು ಇದು ಸಮಸ್ಯೆಗಳು ತುಂಬ ಆದವು. ಬಟ್ ಅಂಥದ್ದು ಯಾವುದು ಆ್ಯಕ್ಷನ್ಗೂ ಮುಂದಾಗಿರಲಿಲ್ಲ. ಈಗ ಹರ್ದೀಪ್ ಪುರಿ ಅವ್ರ ಸುತ್ತ ಏನು ಬಂದಿದೆ ಗೊತ್ತು, ಆರೋಪಗಳನ್ನು ಮಾಡ್ತಿದ್ದಾರೆ. ಆರೋಪ ಮಾಡ್ತಿದ್ದಾರೆ ಅಂದ ತಕ್ಷಣ ಆ್ಯಕ್ಷನ್ ತೊಗೊಳೋಕ್ಕಾಗಲ್ಲ. ಈಗ ಧರ್ಮೇಂದ್ರ ಪ್ರಧಾನ್ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿದೆ. ಆದರೂ ಈಗ ರಾಜೀನಾಮೆ ಕೊಟ್ಟಿಲ್ಲ. ಫಸ್ಟ್ ರಿಯಾಕ್ಷನ್ ಬಂದಿದೆ ಧರ್ಮೇಂದ್ರ ಪ್ರಧಾನ್ ಕಡೆಯಿಂದ, ಕೊನೆಗೂ ಬಾಯ್ಬಿಟ್ಟಿದ್ದಾರೆ ಅವರು. ಕಾಂಗ್ರೆಸ್ಸು ದಾರಿ ತಪ್ಪಿಸ್ತಾ ಇದೆ ಹೋರಾಟದಲ್ಲಿ, ವಿದ್ಯಾರ್ಥಿಗಳ ಹೆಸರಲ್ಲಿ ದೇಶದಲ್ಲಿ ಅಸ್ಥಿರತೆ ಉಂಟು ಮಾಡುವಂಥ ಪ್ರಯತ್ನ ಆಗ್ತಿದೆ ಅಂತ ಧರ್ಮೇಂದ್ರ ಪ್ರಧಾನ್ ರಿಯಾಕ್ಟ್ ಮಾಡಿದ್ದಾರೆ. ನಿರಂತರ ಮೀಟಿಂಗ್ ಎಲ್ಲ ಆಗಿದೆ ಅಮಿತ್ ಶಾ ಜೊತೆ. ರಾಜೀನಾಮೆ ಪಡೆದ್ರೆ ತುಂಬ ಒಳ್ಳೆಯದದು, ತುಂಬ ಒಳ್ಳೆ ಕೆಲಸ ಆಗುತ್ತೆ ಕೇಂದ್ರ ಸರ್ಕಾರದಿಂದ. ಬಟ್ ಇದು ಒಂದು ಮಾಡಿದ್ರೆ ಮುಂದೇನೇನಾಗುತ್ತೆ, ಅದು ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ, ಒಂದು ಕೊಟ್ಟರೆ ಇನ್ನೊಂದು ಕೊಟ್ಟರೆ ಮತ್ತೊಂದು ಆಗ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಿನ್ನೆ PM ಹೌಸ್ ಎದುರು ರಾಹುಲ್ ಗಾಂಧಿ ಅವರು ಸರ್ಪ್ರೈಸ್ ಪ್ರೊಟೆಸ್ಟ್ ಶುರು ಮಾಡ್ತಾರಲ್ಲ, ಅಲ್ಲಿ ಬಂದಿದ್ದು ಹತ್ತಿರದಲ್ಲಿ 2 ಕಿಲೋಮೀಟರ್ ದೂರ ಖರ್ಗೆ ಅವ್ರ ನಿವಾಸಕ್ಕೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತ, ಖರ್ಗೆ ಅವರ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಸಡನ್ನಾಗಿ ಡೈವರ್ಟ್ ಆಗ್ತಾರೆ. ಸೆಕ್ಯೂರಿಟಿ ಫೋರ್ಸು ಒಂದೇ ಸಲ ಕಂಗಾಲಾಗೋಗುತ್ತೆ. ಬರ್ಡೇ ಸೆಲೆಬ್ರೇಷನ್ನು ಪ್ರೊಟೆಸ್ಟ್ ಆಗಿ ಕನ್ವರ್ಟ್ ಆಗಿ ಹೋಗುತ್ತೆ. ಸೊ ಮೋದಿ ನಿವಾಸದ ಮುಂದೆ ಜಮಾಯಿಸ್ತಾರೆ, ಕೇಂದ್ರ ಸಚಿವರು ಬರ್ತಾರೆ. ಯಾಕಂದರೆ ಇದು ಸೂಕ್ಷ್ಮ ವಲಯ, ತುಂಬ ಸೀನಿಯರ್ ಡೆಲಿಗೇಷನ್ ಬಂದಿರೋದು, ಹಂಗೆ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಕೇಂದ್ರ ಸಚಿವರನ್ನೇ ಮಾತುಕತೆ ಕಳಿಸಿದಾಗ ಆಯಿತು ನಾವು ಕೈ ಬಿಡ್ತೀವಿ, ಬಟ್ ಪಾರ್ಲಿಮೆಂಟಲ್ಲಿ ಇದರ ವಿಚಾರಣೆ ಅಂದರೆ ಇದರ ಸುತ್ತ ಮಾತುಕತೆ ಆಗಬೇಕು, ಸುದೀರ್ಘ ಚರ್ಚೆ ಆಗಬೇಕು ಅನ್ನೋದು ಡಿಮ್ಯಾಂಡ್ ಇಡ್ತಾರೆ. ಕೇಳಿಬಿಟ್ಟು ಅವರು ಓಕೆ ಆಯಿತು ಒಪ್ಪಿಗೆ ಅಂತ ಹೇಳಿದಾಗ ನಂದು ಇನ್ನೊಂದು ಡಿಮ್ಯಾಂಡ್ ಇದೆ ಅಂತ ಹೊಸದು ಕೇಳ್ತಾನೆ ಹೋಗ್ತಾರೆ. ಪ್ರಧಾನ ರಾಜೀನಾಮೆ ಆಗಬೇಕು, ಇನ್ನೊಂದಾಗಬೇಕು. ಬಟ್ ನೀವು ಕೊಟ್ಟ ಮಾತು ತಪ್ಪುತ್ತಾ ಇದ್ದೀರಿ, ಇದು ನಿಮ್ಗೆ ಶೋಭೆ ತರಲ್ಲ ಅಂದಾಗ ಅದು ನನ್ನ ವಿಶೇಷ ಅಧಿಕಾರ ಅಂತಾರೆ. ಈ ಜಾಗದಲ್ಲಿ ಪ್ರೊಟೆಸ್ಟ್ ಮಾಡೋದು ನನ್ನ ವಿಶೇಷ ಅಧಿಕಾರ ಅಂತಾರೆ. ಈ ರೀತಿ ಬಂದಂತಹ ಕೇಂದ್ರ ಸಚಿವರನ್ನು ಕನ್ಫ್ಯೂಸ್ ಮಾಡಿ ಕಡೆಗೆ ಎತ್ತಾಕೊಂಡು ಹೋಗಬೇಕಾಗತ್ತೆ ಪೊಲೀಸರು. ಕೊಟ್ಟ ಮಾತನ್ನು ತಪ್ತಾರೆ. ಒಂದು ಡಿಮ್ಯಾಂಡ್ ಒಪ್ಪಲ್ಲ ಅಂದ್ಕೊಂಡಿದ್ರು, ಒಪ್ಪಿದ ತಕ್ಷಣ ಇನ್ನೊಂದು ಡಿಮ್ಯಾಂಡ್ ಇರ್ತಾರೆ. ಹೀಗೆಲ್ಲ ಆಗಿದೆ ನಿನ್ನೆ. ಅದೇ ರೀತಿ ನಾಳೆ ಹೋರಾಟ, ರಾಜೀನಾಮೆ ಕೊಟ್ಟರೆ ಇನ್ನೊಂದು ಕೇಳ್ಬೋದು, ಮೋದಿ ರಾಜೀನಾಮೆ ಕೊಡಿ ಅನ್ಬೋದು, ಇನ್ನೇನೋ ಕೇಳ್ಬೋದು. ಅದರ ಬದಲು ಏನು ಮಾಡ್ಬೋದು, ಶಿಕ್ಷಣ ವ್ಯವಸ್ಥೆ ಅಂತೂ ಸರಿ ಇಲ್ಲ ನಮ್ಮದು ಭಾರತದಲ್ಲಿ, ತುಂಬ ಬದಲಾವಣೆಗಳಾಗಬೇಕಾಗಿದೆ. ಹೌದು, ಇವರು ತಾವು ಏನೇನು ಪ್ರಯತ್ನ ಮಾಡಿದ್ದೀವಿ ಅಂತ ಮೋದಿ ಸರ್ಕಾರ ಹೇಳಿ, ಇನ್ನೂ ಏನೇನು ಮಾಡಬಹುದು ಅಂತ ಈ ಕಡೆಯಿಂದ ಹೇಳಿ, ಅಂಥದ್ದೊಂದು ಹೆಲ್ದಿ ಡಿಸ್ಕಷನ್ ಆದರೆ ತುಂಬ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು, ನಮಗೆಲ್ಲರಿಗೂ ಒಳ್ಳೆಯದು. ಅದ್ರ ಬದಲು ದೇಶನೇ ಉಲ್ಟಾ ಮಾಡ್ತೀವಿ ಅನ್ನೋರಿಗೆಲ್ಲ ಮಣೆ ಹಾಕೋದು ಖಂಡಿತ ಮೂರ್ಖತನ ಆಗುತ್ತೆ. ಹೇಗೆ ನಿಭಾಯಿಸ್ತಾರೆ ಮೋದಿ ಅಮಿತ್ ಶಾ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.